ನಮಸ್ಕಾರ ವೀಕ್ಷಕರೇ. ಕಾಂಪಿಟೇಷನ್ ಎಲ್ಲಿಲ್ಲ ಹೇಳಿ. ಸಿನಿಮಾ, ರಾಜಕೀಯದಿಂದ ಹಿಡಿದು ಟಿವಿ ಚಾನೆಲ್ಗಳವರೆಗೂ ತುಂಬಾ ಇದೆ. ಹೀಗೊಂದು ಹೊಸ ವಿಷಯ ಅಂದರೆ ಹೊಸ ಸೀರಿಯಲ್ ಕರ್ಣ ಜೂನ್ 16ರಂದು ಟೆಲಿಕಾಸ್ಟ್ ಆಗಬೇಕಿತ್ತು. ಆದರೆ ಟೆಲಿಕಾಸ್ಟ್ ಆಗಲೇ ಇಲ್ಲ. ಜಿ ಕನ್ನಡಕ್ಕೆ ಇದು ದೊಡ್ಡ ಹೊಡೆತ ಆಗಿದೆ. ನಟ ಕಿರಣ್ ರಾಜ್, ನಮ್ರತಾ ಮತ್ತು ಭವ್ಯ ಗೌಡ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ಧಾರಾವಾಹಿಯೇ ಕರ್ಣ. ಪ್ರೋಮೋಗಳಿಂದಾನೇ ಎಲ್ಲರ ಗಮನ ಸೆಳೆದ ಕರ್ಣನಿಗೆ 108 ವಿಘ್ನಗಳು. ನಟಿ ಭವ್ಯ ಗೌಡ ಇನ್ಸ್ಟಾ ಖಾತೆಯಲ್ಲಿ ಕರ್ಣನ ಪ್ರೋಮೋಗಳು ಮತ್ತು ವಿಡಿಯೋಗಳು ಒಂದೊಂದೇ ಡಿಲೀಟ್ ಆಗಿದೆ. ಹಾಗಾದರೆ ಜಿ ಕನ್ನಡದಿಂದ ಕರ್ಣನ ಭವ್ಯ ಗೌಡ ಔಟ್ ಆದ್ರ? ಈ ರೀತಿಯ ಸುದ್ದಿ ಒಂದು ಹರಿದಾಡುತ್ತಿದೆ. ನಿಧಿ ಪಾತ್ರದಲ್ಲಿ ಪರಿಚಯವಾಗಿರುವ ಭವ್ಯ ಗೌಡರನ್ನು ಬರಮಾಡಿಕೊಳ್ಳೋಕೆ ಅಂತ ಜೂನ್ 16ಕ್ಕೆ ಕಾಯ್ತಾ ಇದ್ರು. ಭವ್ಯ ಗೌಡರವರ ಸೀರಿಯಲ್ ಪ್ರಸಾರವಾಗಬಾರದೆಂದು ಕೋರ್ಟ್ನಿಂದ ಸ್ಟೇ ಆಗಿದೆ. ಕೋರ್ಟ್ನಿಂದ ಸ್ಟೇ ತಂದಿರೋದು ಭವ್ಯ ಗೌಡ ಅಲ್ಲ, ಬದಲಾಗಿ ಜಿ ಕನ್ನಡದ ಪ್ರತಿಸ್ಪರ್ಧಿ ಮತ್ತೊಂದು ಚಾನಲ್. ಕರ್ಣನಿಗೆ ನಿತ್ಯಾಳಾಗಿ ನಮ್ರತಾ ಮತ್ತು ನಿಧಿಯಾಗಿ ಭವ್ಯ ಗೌಡ ಮಿಂಚಲು ರೆಡಿಯಾಗಿದ್ದರು. ಆದರೆ ಆ ಚಾನಲ್ ಸ್ಟೇ ತಂದಿದ್ದರಿಂದ ಪ್ರಸಾರವಾಗುವ ಡೇಟ್ ಮುಂದೆ ಆಗಿದೆ. ಹಾಗಿದ್ರೆ ಜಿ ಕನ್ನಡದ ವಿರುದ್ಧ ಸ್ಟೇ ತರಲು ಕಾರಣವೇನು? ನಟಿ ಭವ್ಯ ಗೌಡ ಕರ್ಣ ಸೀರಿಯಲ್ಗೂ ಮೊದಲು ಮತ್ತೊಂದು ಚಾನಲ್ನಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿದ್ರು. ಆದರೆ ಅದಿನ್ನೂ ಮುಗಿದಿಲ್ಲ. ಅದು ಮುಗಿಯುವವರೆಗೂ ಭವ್ಯ ಗೌಡ ಮತ್ತೊಂದು ಚಾನಲ್ನಲ್ಲಿ ನಟಿಸುವಂತಿಲ್ಲ. ಆದರೆ ಕರ್ಣ ಸೀರಿಯಲ್ ಬಿಡುಗಡೆ ದಿನಾಂಕ 16ಕ್ಕೆ ಆಗಿತ್ತು. ಭವ್ಯ ಗೌಡರ ಅಗ್ರಿಮೆಂಟ್ ಇದ್ದಿದ್ದರಿಂದ ಆ ಚಾನಲ್ ಕೋರ್ಟ್ನಿಂದ ಸ್ಟೇ ತಂದಿದ್ದಾರೆ. ಇದೇ ಕಾರಣಕ್ಕೆ ಜಿ ಕನ್ನಡದ ವಾಹಿನಿಯಿಂದ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ವಿಡಿಯೋಗಳು ಡಿಲೀಟ್ ಆಗಿದೆ. ಹಾಗಿದ್ದರೆ ಕರ್ಣ ಸೀರಿಯಲ್ ಬರೋದಿಲ್ವ ಎಂಬ ಪ್ರಶ್ನೆಗಳಿಗೆ ಜಿ ಕನ್ನಡ ಉತ್ತರ ನೀಡಿದೆ. ಕೊಟ್ಟ ಮಾತಿನಂತೆ ಕರ್ಣ ಬಂದೇ ಬರ್ತಾನೆ ಶೀಘ್ರದಲ್ಲಿ ಅಂತ ಪೋಸ್ಟ್ ಮಾಡಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.